Hello students and parents, welcome to Pep Talk Info. ಇವತ್ತು ನಾನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ದು ಕಂಪ್ಲೀಟ್ ರಿವ್ಯೂ ತಗೊಂಡು ಬಂದಿದ್ದೀನಿ. ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು ಮೇನ್ ಕ್ಯಾಂಪಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಇನ್ ಕುಮಾರಸ್ವಾಮಿ ಲೇಔಟ್. ಈ ಕಾಲೇಜಿನ ಇನ್ನೂ 2 ಬ್ರಾಂಚ್ ಇದೆ. ದಯಾನಂದ್ ಸಾಗರ್ ಕಾಲೇಜ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಅಂತ ಒಂದಿದೆ, ಇನ್ನೂ ಒಂದು ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂತ ಒಂದಿದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಸೊ ಇದು ಮೇನ್ ಕ್ಯಾಂಪಸ್ಸು. ಇದು ನಿಮಗೆ ಟಾಪ್ 5 ಕಾಲೇಜಸ್ ಇನ್ ಬ್ಯಾಂಗ್ಳೂರಲ್ಲಿ ಬರುವಂತಹ ಕಾಲೇಜು. ಸೊ ಇದರ KCET ಕೋಡ್ ನಿಮಗೆ E007 ಆಗಿ ಇರುತ್ತೆ, ಆಯಿತಾ. ಈ ವಿಡಿಯೋದಲ್ಲಿ ನಾನು ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಾಗಿತ್ತು, ಆ್ಯಾವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು, ಎಷ್ಟು ನಂಬರ್ ಆಫ್ ಬ್ರ್ಯಾಂಚಸ್ ಇದೆ, ಆ ಬ್ರ್ಯಾಂಚಸಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಆ್ಯಂಡ್ ಈಚ್ ಬ್ರ್ಯಾಂಚಿನ ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಹೈಯರ್ ಕಟ್ ಆಫ್ ರ್ಯಾಂಕ್ ಏನು, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫು ನಿಮಗೆ ಎಷ್ಟು ಇದ್ದರೆ ನಿಮಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ನೀವು ಈ ಕಟ್ ಆಫ್ನೆಲ್ಲ ನೋಡಿಕೊಂಡು ನಿಮ್ಮ ಪ್ರಯಾರಿಟಿ ತಕ್ಕಂತೆ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಕಾಲೇಜ್ ಕ್ಯಾಂಪಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟಾಪ್ 5 ಬರುತ್ತೆ ಅಂದರೆ ಅದರ ಇನ್ಫ್ರಾಸ್ಟ್ರಕ್ಚರು ಹಾಗೆ ಇರಬೇಕು, ಅದಕ್ಕೆ ಡಿಮ್ಯಾಂಡು ಹಾಗೆ ಇರಬೇಕು, ಅವಾಗ ಮಾತ್ರ ಟಾಪ್ 5 ಬರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ 1-on-1 ಕೌನ್ಸಿಲಿಂಗ್ ಫಾರ್ CET ಅಥವಾ ಕಾಮೆಟ್ಗೆ ಅಥವಾ ಎರಡೂ ಬೇಕು ಅಂತ ಹೇಳಾದರೆ ಪ್ಲೀಸ್ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ದ್ರೋಣ 2026 ಅಂತ ಬ್ಯಾಚ್ಗೆ ಎನ್ರೋಲ್ ಮಾಡ್ಕೊಳ್ಳಿ. ಹೇಗೆ ಎನ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ? ನನ್ನದೇ ಫೋನ್ ನಂಬರ್ ಕೊಟ್ಟಿದ್ದೀನಿ. ನಾನು ಎಲ್ಲ ಫೋನ್ ಕಾಲ್ನು ರಿಸೀವ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಕ್ಲೀನಾಗಿ ಹೇಳ್ತೀನಿ. 1-on-1 ಗೈಡೆನ್ಸ್ ಅಂತ ಹೇಳಿದ್ರೆ ನೀವೇ ಕೌನ್ಸಿಲಿಂಗ್ ಮಾಡ್ಕೊಳ್ಳೋದಕ್ಕೂ ನಿಮ್ಮ ಜೊತೆ ಒಬ್ಬರು ಇದ್ದು ಹಿಂಗೆ ಮಾಡಬೇಕು ಅಂತ ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಬೀಳುತ್ತೆ. ಅದು ನಿಮಗೆ ಕಾಲೇಜ್ ಸಿಗ್ತಾ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಸೇರ್ಕೊಂಡವ್ರಿಗೆ ಗೊತ್ತಾಗುತ್ತೆ ಬಿಡಿ. ಸೊ ನೋಡೋಣ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ. ಹಾಗಾದರೆ ಈ ಕಾಲೇಜಲ್ಲಿ 918 ಸೀಟ್ಸ್ ಥ್ರೂ KCET ಆಗುತ್ತೆ. ಈ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದೆ. ನಂಬರ್ ಆಫ್ ಕೋರ್ಸಸ್ ಎಷ್ಟಿದೆ ಅಂತ ಕೇಳಿದ್ರೆ 18 ಕೋರ್ಸಸ್ ಇದೆ. ಸೊ ಎಲ್ಲ ಬ್ರಾಂಚು ಇದೆ ಇವ್ರ ಹತ್ರ ಆಲ್ಮೋಸ್ಟ್. ಕ್ಯಾಂಪಸ್ ಪ್ಲೇಸ್ಮೆಂಟ್ ನೋಡೋದಾದರೆ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜು 56 ಲಕ್ಷದವರೆಗೂ ಹೋಗಿತ್ತು. ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ನೋಡಿದ್ರೆ 7ರಿಂದ 10 ಲಕ್ಷ ಇದೆ. ಸೊ ಒಂದು ಪ್ಲೇಸ್ಮೆಂಟಿನ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ 2023ರಿಂದ 25ವರೆಗೂ ನೋಡೋದಾದರೆ 2023ರಲ್ಲಿ 1104 ಜನಕ್ಕೆ ಪ್ಲೇಸ್ಮೆಂಟ್ ಆಗಿತ್ತು. 2024ರಲ್ಲೂ ಆಲ್ಮೋಸ್ಟ್ ಒಂದು 3 ಜನ ಇಂಪ್ರೂವ್ಮೆಂಟ್ ಆಗಿತ್ತು. ಬಟ್ ಹೋದ ವರ್ಷ ಇನ್ನೊಂದು 75 ಸೀಟ್ ಇನ್ಕ್ರೀಸ್ ಆಗಿ ಜಾಸ್ತಿ ನಂಬರ್ ಆಫ್ ಪ್ಲೇಸ್ಮೆಂಟ್ಸ್ ಆಗಿದೆ. ಸೊ ನಂಬರ್ ಆಫ್ ಕಂಪ್ನೀಸ್ ಎಷ್ಟು ವಿಸಿಟ್ ಮಾಡ್ತಾಯಿದ್ರು ಅಂದರೆ 2023ರಲ್ಲಿ 305, 2024ರಲ್ಲಿ 377 ಕಂಪ್ನಿಗಳು ಬಂದಿದ್ವು, ಆ್ಯಂಡ್ ಇಲ್ಲಿ 350 ಚಿಲ್ಲರೆ, ಆಯಿತಾ. ಸೊ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದರೆ 23ರಲ್ಲಿ 40 ಲಕ್ಷ ಪ್ಯಾಕೇಜ್ ಆಗಿತ್ತು ವರ್ಷಕ್ಕೆ. ಅದಾದಮೇಲೆ 51 ಲಕ್ಷಕ್ಕೆ ಜಂಪ್ ಆಯಿತು 24ರಲ್ಲಿ. 2025ರಲ್ಲಿ 56 ಲಕ್ಷಕ್ಕೆ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಆಗಿದೆ. ಸೊ ಎಲ್ಲದೂ ಚೆನ್ನಾಗೇ ಇದೆ ಸ್ಟ್ಯಾಟ್ಸ್ ನೋಡ್ಕೊಂಡು ಹೋದರೆ, ಆಯಿತಾ. ಸೊ ಈಗ ಹಾಗಾದರೆ ಎಷ್ಟು ಬ್ರ್ಯಾಂಚ್ಗಳಿದೆ, ಆ ಬ್ರ್ಯಾಂಚಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗಿಗೆ 27 ಸೀಟ್ಸ್ ಅವೈಲೇಬಲ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ AIMLಗೆ 54 ಸೀಟ್ಸ್ ಇದೆ. ಆಟೋಮೊಬೈಲ್ ಇಂಜಿನಿಯರಿಂಗಿಗೆ 27 ಇದೆ. ಬಯೋಟೆಕ್ನಾಲಜಿಗೆ 27, ಕೆಮಿಕಲ್ ಇಂಜಿನಿಯರಿಂಗಿಗೆ 27, ಸಿವಿಲ್ಗೆ 81, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 27 ಸೀಟ್ಸ್ ಇದೆ. ಸೊ ಸೈಬರ್ ಸೆಕ್ಯುರಿಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ಗೆ 27 ಸೀಟ್ಸ್ ಇದೆ. ಕೋರ್ CS ಗೆ 137 ಇದೆ. ಬರೀ CYCS ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯುರಿಟಿ 27 ಸೀಟ್ಸ್ ಇದೆ. ಡೇಟಾ ಸೈನ್ಸ್ಗೆ 27 ಇದೆ. EEE 54 ಇದೆ. ECಗೆ 135 ಇದೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ 54 ಇದೆ. ಈ ಇನ್ಫಾರ್ಮೇಷನ್ ಸೈನ್ಸ್ಗೆ 81 ಇದೆ. ಮೆಕ್ಯಾನಿಕಲ್ಗೆ 54, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ಗೆ 27, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 27. ಸೊ ಟೋಟಲ್ ಇಷ್ಟು ನಂಬರ್ ಆಫ್ ಬ್ರಾಂಚಸ್ ಸೇರಿ 918 ಸೀಟ್ಸ್ ಥ್ರೂ KCET. ಕಾಮೆಟ್ ಕೇಲು ಆಲ್ಮೋಸ್ಟ್ ಇದು ಇನ್ನೊಂದು ಸ್ವಲ್ಪ ಕಡಿಮೆ ಕಾಮೆಟ್ ಕೇಲು ಇದರಲ್ಲಾಗತ್ತೆ, ಉಳಿದಿದ್ದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್. ಈಗ ನಾವು ರ್ಯಾಂಕ್ ಬ್ಯಾಂಡನ್ನು ನೋಡೋಣ ಈ ಎಲ್ಲ ಬ್ರಾಂಚಸ್ಗೂ. ಏರೋನಾಟಿಕಲ್ಗೆ 8,972 ಇಂದ ಹಿಡಿದು 96,226. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗಿಗೆ
4,768ಇಂದ 39,128. ಆಟೋಮೊಬೈಲ್ಗೆ 35,193ಇಂದ 1,74,400 ಚಿಲ್ಲರೆ. ಬಯೋಟೆಕ್ನಾಲಜಿಗೆ 14,639ಇಂದ 22,145. ಕೆಮಿಕಲ್ ಇಂಜಿನಿಯರಿಂಗಿಗೆ 19,683ಇಂದ 99,966. ಸಿವಿಲ್ಗೆ 54,300ಇಂದ 1,55,000ವರೆಗೂ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ಗೆ 6,465.5 ಇಂದ 55,117. ಈ 0.5ನ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಳಿ, ಇಷ್ಟನ್ನ ನೀವು ರೌಂಡ್ ಆಫ್ ಮಾಡ್ಕೊಂಡಿರಿ. ಯಾಕಂದರೆ ಈ ವರ್ಷ ಸ್ಪಾಟ್ ರ್ಯಾಂಕಿಂಗ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕೊಟ್ಟರೆ ಮಾತ್ರ ಈ ಥರದ ರ್ಯಾಂಕ್ ಎಲ್ಲ ಬರ್ತವೆ, ಆಯಿತಾ. ಸೊ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬ್ರಾಂಚಲ್ಲಿ 6,111ಇಂದ 52,033ವರೆಗೂ ಇತ್ತು. ಕೋರ್ ಸಿ ಎಸ್ಗೆ 4,080ಇಂದ 34,121ವರೆಗೂ ಇತ್ತು. ಸೈಬರ್ ಸೆಕ್ಯೂರಿಟಿ CYCSಗೆ 5,170ಇಂದ ಹಿಡಿದು 44,244ವರೆಗೂ ಇತ್ತು. ಡೇಟಾ ಸೈನ್ಸ್ಗೆ 4,718ಇಂದ ಹಿಡಿದು 32,957ವರೆಗೂ ಇತ್ತು. ಟ್ರಿಪಲ್ ಇಗೆ 15,232ಇಂದ ಹಿಡಿದು 78,369ವರೆಗೂ ಇತ್ತು. EC ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ 6,361ಇಂದ 51,798ವರೆಗೂ ಇತ್ತು. ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ 12,293ಇಂದ ಹಿಡಿದು 1,36,222ವರೆಗೂ ಇತ್ತು. ಇನ್ಫಾರ್ಮೇಷನ್ ಸೈನ್ಸ್ ನಿಮಗೆ 5,707ಇಂದ ಹಿಡಿದು 48,282ವರೆಗೂ ಇತ್ತು. ಸೊ ಮೆಕ್ಯಾನಿಕಲ್ಗೆ 25,500 ಚಿಲ್ಲರೆಯಿಂದ 1,34,000 ಚಿಲ್ಲರೆ. ಸೊ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ಗೆ 26,109ಇಂದ 1,42,000 ಚಿಲ್ಲರೆ. ಸೊ ರೊಬಾಟಿಕ್ಸ್ಗೆ 7,362ಇಂದ 1,07,000ವರೆಗೂ ಇತ್ತು. ಈಗ ಕ್ಲೀನಾಗಿ ನಿಮ್ಮ ಕ್ಯಾಟಗರಿ ವೈಸ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಏರೋನಾಟಿಕಲ್, ಸೊ ನೋಡಿ, ಜನರಲ್ ಮೆರಿಟ್ಗೆ ಲೋಯೆಸ್ಟ್ ಪಾಸಿಬಲ್ ಸೀಟ್ ಕಟ್ ಆಫ್ ಇರುತ್ತೆ. ಸೊ ಬೇರೆ ಯಾವುದಾದ್ರೂ ಕನ್ನಡ ಮೀಡಿಯಂ ರೂರಲ್ ಕೋಟಾ ಇದ್ದರೆ ಮಾತ್ರ ಹೈಯರ್ ಕಟ್ ಆಫ್ ರ್ಯಾಂಕ್ಗೆ ಹೋಗುತ್ತೆ. ಆ್ಯಂಡ್ ರೂರಲ್ ಕೋಟಾ ಯಾರ್ಯಾರಿಗೆ ಇನ್ನೂ ಕ್ಲೈಮ್ ಆಗಿಲ್ಲ ನಿಮ್ಮ KCET ಅಪ್ಲಿಕೇಶನಲ್ಲಿ, ಪ್ಲೀಸ್ ಆದಷ್ಟು ಬೇಗ ವೆರಿಫೈ ಮಾಡಿಸ್ಕೊಳ್ಳಿ, ಆಯಿತಾ. ಜನರಲ್ ಮೆರಿಟ್ ಆಗಿದ್ದರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೋಬೇಕು, ಆಯಿತಾ. ಸೊ ನೋಡೋಣ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗಿಗೆ ವಿಡಿಯೋ ಪಾಸ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಳ್ಳಿ. ಈ ರ್ಯಾಂಕಿನ ಮೇಲ್ಗಡೆ ಇರೋ ಕ್ಯಾಟಗರಿನೇ ನೀವು ಚೆಕ್ ಮಾಡ್ಕೋಬೇಕು, ಆಯಿತಾ. ನಾನು ನಿಮಗೆ ಫೋಕಸ್ ಜಾಸ್ತಿ ಇರೋ ಅದ್ರದ್ದು ಬ್ರ್ಯಾಂಚ್ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ AIML ತುಂಬ ಫೋಕಸ್ ಇರುವಂಥದ್ದು. ಜನರಲ್ ಮೆರಿಟ್ಗೆ 4,768ಇಂದ ಇಲ್ಲಿ ಶುರುವಾಗುತ್ತೆ. 3A ಜನರಲ್ಗೆ 5,224, 3B ಜನರಲ್ಗೆ 5,339. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 5,757, ಒಳ್ಳೆ ಫ್ಯಾನ್ಸಿ ನಂಬರ್ ನೋಡಿ. ಸೊ ರೂರಲ್ ಕೋಟಾ ಇದ್ದರೆ ನಿಮಗೆ ಆಲ್ಮೋಸ್ಟ್ 1,000 ರ್ಯಾಂಕ್ ಜಂಪ್ ಸಿಗುತ್ತೆ. 3B ವಿತ್ ರೂರಲ್ ಕೋಟಾ ಇದ್ದರೆ 6,336. ಕ್ಯಾಟಗರಿ 1ಗೆ ಫಾಲ್ ಆಗ್ತಾ ಇದ್ದರೆ 7,052. 2A ಜನರಲ್ ಇದ್ದರೆ 7,115. ಸೊ 2A ವಿತ್ ರೂರಲ್ ಕೋಟಾ ಇದ್ದರೆ 7,707. 2B ಜನರಲ್ ಇದ್ದರೆ 9,122. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 9,228. SC ಜನರಲ್ ಆಗಿದ್ದರೆ 22,963. ST ಜನರಲ್ ಆಗಿದ್ದರೆ 26,534. ST ವಿತ್ ರೂರಲ್ ಕೋಟಾ ಇದ್ದರೆ 29,681. SC ವಿತ್ ರೂರಲ್ ಕೋಟಾ ಇದ್ದರೆ 32,834. SC ವಿತ್ ಕನ್ನಡ ಮೀಡಿಯಂ ಇದ್ದರೆ 39,128, ಆಯಿತಾ. ನೆಕ್ಸ್ಟು ಆಟೋಮೊಬೈಲ್ ಇಂಜಿನಿಯರಿಂಗ್. ವಿಡಿಯೋ ಪಾಸ್ ಮಾಡಿ, ನಿಮಗೆ ಇಷ್ಟು ರ್ಯಾಂಕಲ್ಲಿ ನಿಮಗೆ ಈ ಬ್ರ್ಯಾಂಚ್ ಬೇಕು ಅಂದರೆ ನೀವು ಫೋಕಸ್ ಮಾಡಬಹುದು ಆಟೋಮೊಬೈಲ್ ಇಂಜಿನಿಯರಿಂಗ್. ನೆಕ್ಸ್ಟು ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿಲಿಗೆ 14,000ಇಂದ ಸ್ಟಾರ್ಟ್ ಆಗಿ 2,21,000ವರೆಗೂ ಇದೆ ನೋಡಿ. 14ಇಂದ ಆಲ್ಮೋಸ್ಟ್ ಕ್ಯಾಟಗರಿ 1 ಅಥವಾ ಸೊ ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ನೋಡಿದ್ರು ನಿಮಗೆ 32,000 ಒಳಗಡೆ ಇದ್ದರೆ ನಿಮಗೆ ಸಿಗೋ ಪ್ರಾಬಬಿಲಿಟಿ ಇದೆ, ಆಯಿತಾ. ಕೆಮಿಕಲ್ ಇಂಜಿನಿಯರಿಂಗ್ ನೋಡೋಣ. ಸೊ ಸ್ಟಾರ್ಟ್ಸ್ ವಿತ್ 19,863. ಆ್ಯಂಡ್ ನೋಡಿ, ಇಲ್ಲಿವರೆಗೂ ಏನು ಭಾರಿ ಎಲ್ಲ ಏನು ಜಂಪ್ ಸಿಗೋದಿಲ್ಲ. 19,000ಇಂದ ಕ್ಯಾಟಗರಿ 1 ಅಲ್ಲ, ಕ್ಯಾಟಗರಿ 2A ಜನರಲ್ಗೆ 47,000ವರೆಗೂ ಡ್ರ್ಯಾಗ್ ಆಗಿದೆ ರೌಂಡ್ 1ಅಲ್ಲಿ, ಆಯಿತಾ. ನಿಮಗೆ ಯಾವುದಾದ್ರೂ ಮೈನಾರಿಟಿ ಸ್ಟೇಟಸ್ ಇದ್ದರೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಸಿವಿಲ್ ಇಂಜಿನಿಯರಿಂಗು ಅಷ್ಟೇ, ವಿಡಿಯೋನ ಪಾಸ್ ಮಾಡಿ. ಸೊ ಇದ್ರ ಮೇಲ್ಗಡೆ ರ್ಯಾಂಕ್ ಮೇಲ್ಗಡೆ ಇರೋ ಕ್ಯಾಟಗರಿನೇ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿ, ಅವಾಗ ಮಾತ್ರ ನಿಮ್ಗೆ ಆ್ಯಕ್ಚುಯಲ್ ಕಟ್ ಆಫ್ ಏನು ಅಂತ ಗೊತ್ತಾಗೋದು. ಸೊ ಇವಾಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್.
ಸೊ ಇದು ಓನ್ಲಿ ಫ್ಯೂ ಕಾಲೇಜಸಲ್ಲಿ ಮಾತ್ರ ಈಗ ಈ ಕೋರ್ಸ್ ಇರೋದು. ಜನರಲ್ ಮೆರಿಟ್ಗೆ 6465, 3B ಜನರಲ್ಗೆ 8705, 3A ಜನರಲ್ಗೆ 8709, 2A ಜನರಲ್ಗೆ 10,148, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 10,534, 2A ವಿತ್ ರೂರಲ್ ಕೋಟಾ ಇದ್ರೆ 13,949, ಕ್ಯಾಟಗರಿ 1 ಇದ್ರೆ 14,169, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 15,049, 2B ಜನರಲ್ಗೆ 16,319, ST ಜನರಲ್ಗೆ 38,870, SC ಜನರಲ್ಗೆ 40,067, ST ವಿತ್ ರೂರಲ್ ಕೋಟಾಗೆ 55,117. ಆಯಿತಾ? ಸೊ ನೆಕ್ಸ್ಟ್ ಇವಾಗಿಂದ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ಗಳು. ಸೊ ಯಾವುದಿದು? ಸೈಬರ್ ಸೆಕ್ಯೂರಿಟಿ ವಿತ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಜನರಲ್ ಮೆರಿಟ್ಗೆ 611, 3B ಜನರಲ್ಗೆ 6846, 3A ಜನರಲ್ಗೆ 7019, GM ವಿತ್ ರೂರಲ್ ಕೋಟಾಗೆ 8225, 3A ವಿತ್ ರೂರಲ್ ಕೋಟಾಗೆ 8334, 2A ಜನರಲ್ಗೆ 9032, ಕ್ಯಾಟಗರಿ 1 ಇದ್ದರೆ ಸೊ 10,874, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 12,229, ಸೊ ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 13,281, 2B ಜನರಲ್ ಇದ್ದರೆ 13,551, ST ಜನರಲ್ ಇದ್ದರೆ 28,144, SC ಜನರಲ್ ಇದ್ದರೆ 31,625, SC ವಿತ್ ಕನ್ನಡ ಮೀಡಿಯಂ ಇದ್ದರೆ 52,033. ಸೊ ನೆಕ್ಸ್ಟು ಕೋರ್ CS ಇದೇ ಅಲ್ವಾ ಹೈಯೆಸ್ಟ್ ಡಿಮ್ಯಾಂಡಲ್ಲಿರೋದು. ಇದು ನೋಡಿ, ನಿಮಗೆ ಆಲ್ಮೋಸ್ಟ್ 4,000ಇಂದ 2A ವಿತ್ ಕನ್ನಡ ಮೀಡಿಯಂ ಬಿಟ್ಟರು ನಿಮಗೆ 7,000, ಹಾರ್ಡ್ಲಿ 3,000 ಜಂಪ್ ಅಷ್ಟೇ ಇರೋದು. ಸೊ ಇದಕ್ಕೆ ತುಂಬ ಫೋಕಸ್ ಇರುವಂತಹ ಬ್ರ್ಯಾಂಚು. ಸೊ ಜನರಲ್ ಮೆರಿಟ್ಗೆ 4,080, 3B ಜನರಲ್ಗೆ 5,000, 3A ಜನರಲ್ಗೆ 5,200, ಜನರಲ್ ಮೆರಿಟ್ ವಿತ್ ರೂರಲ್ ಇದ್ದರೆ 5,800, 3A ವಿತ್ ರೂರಲ್ ಇದ್ದರೆ 6,143, 3B ವಿತ್ ರೂರಲ್ ಇದ್ದರೆ 6,170, 2A ಜನರಲ್ ಇದ್ದರೆ 6,718, ಕ್ಯಾಟಗರಿ 1 ಇದ್ದರೆ 6,869, 2A ವಿತ್ ರೂರಲ್ ಕೋಟಾ ಇದ್ದರೆ 7,380, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 7,761, 2A ವಿತ್ ಕನ್ನಡ ಮೀಡಿಯಂ ಇದ್ದರೆ 9,881, 2B ಜನರಲ್ ಆಗಿದ್ದರೆ 9,884, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 10,144, 2B ವಿತ್ ರೂರಲ್ ಕೋಟಾ ಇದ್ದರೆ 11,860, SC ಜನರಲ್ ಇದ್ದರೆ 23,303, ST ಜನರಲ್ ಇದ್ದರೆ 23,941, ST ವಿತ್ ರೂರಲ್ ಕೋಟಾ ಇದ್ದರೆ 27,850, SC ವಿತ್ ಕನ್ನಡ ಮೀಡಿಯಂ ಇದ್ದರೆ 28,664, SC ವಿತ್ ರೂರಲ್ ಕೋಟಾ ಇದ್ದರೆ 29,461, ST ಕನ್ನಡ ಮೀಡಿಯಂ ಇದ್ದರೆ 34,121. ಸೊ ನೆಕ್ಸ್ಟ್ CYCS ನೋಡೋಣ. ಸೊ ಜನರಲ್ ಮೆರಿಟ್ಗೆ 5,170, 3B ಜನರಲ್ಗೆ 6,238, GM ವಿತ್ ರೂರಲ್ ಕೋಟಾ ಇದ್ದರೆ 7,326, ಕ್ಯಾಟಗರಿ 1ಗೆ 7,805, 2A ಜನರಲ್ಗೆ 8,331, 2A ವಿತ್ ರೂರಲ್ ಕೋಟಾ ಇದ್ದರೆ 6,8533, ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ ಇದ್ದರೆ ಸೊ 11,837, 2B ಜನರಲ್ ಇದ್ದರೆ 13,558, ST ಜನರಲ್ ಇದ್ದರೆ 24,334, SC ಜನರಲ್ ಇದ್ದರೆ 29,080, SC ವಿತ್ ರೂರಲ್ ಕೋಟಾ ಇದ್ದರೆ 44,244. ಈಗ ಕಟ್ ಆಫ್ ನಿಮಗೆ ನೋಡೋದು ತುಂಬ ಕಷ್ಟ ಆಗ್ತಾ ಇದೆ ಅಂದರೆ, ನಮ್ಮ ಯಾರ್ಯಾರು ಎನ್ರೋಲ್ ಆಗಿರ್ತೀರಲ್ಲ ದ್ರೋಣ ಬ್ಯಾಚ್ಗೆ, ಆ ಬ್ಯಾಚಲ್ಲಿ ನಿಮಗೆ ಇವಾಗ ಎಕ್ಸಾಂಪಲ್ಲು ನೀವು ಕ್ಯಾಟಗರಿ 1ಗೆ ಫಾಲೋ ಆಗ್ತಾ ಇದ್ದೀರಾ, ನಿಮಗೆ ಬೇಕಾಗಿರೋದು ಬರೀ ಸೈಬರ್ ಕೋರ್ CS ಬೇಕು, ಸೈಬರ್ ಸೆಕ್ಯೂರಿಟಿ ಬೇಕು. ನೀವೇನಕ್ಕೆ ಬೇರೆ ಇದರದ್ದೆಲ್ಲ ಕಟ್ ಆಫ್ ನೋಡ್ಕೊಂಡು ಹೋಗಬೇಕು? ನಮ್ಮ ದ್ರೋಣ ಬ್ಯಾಚಲ್ಲಿ ಏನು ಮಾಡಿರ್ತೀವಿ, ಎಲ್ಲದ್ರದ್ದು ಕಟ್ ಆಫ್ ಯಾವ ಥರ ಹಾಕಿರ್ತೀವಿ ಅಂದರೆ, ನೀವೀಗ ಕಂಪ್ಯೂಟರ್ ಸೈನ್ಸ್ ಬರ್ತೀರಾ, ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಕ್ಯಾಟಗರಿ 1Gಗೆ ಫಾಲೋ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಇದರಲ್ಲಿ ಇವಾಗ RV ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಕಟ್ ಆಫ್ ಒಂದೇ ಲೈನಲ್ಲಿ ಇರುತ್ತೆ, ರೌಂಡ್ 3ದು ಕಟ್ ಆಫ್ ಇರುತ್ತೆ. ಸೊ ನಿಮಗೆ ಬರೀ ರೌಂಡ್ 1, ರೌಂಡ್ 2 ಅಲ್ಲ, ನಾವು ಕ್ಲೀನಾಗಿ ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಯಾವ್ದು ತನಕ ಆಗುತ್ತೋ ಅಲ್ಲಿವರೆಗೂ ಕರ್ಕೊಂಡೋಗಿ ನಿಮಗೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಮಾಡಿಸ್ಕೊಡ್ತೀವಿ, ನೀಡ್ ನಾಟ್ ವರಿ. ಸೊ ನೆಕ್ಸ್ಟು ಡೇಟಾ ಸೈನ್ಸ್ ನೋಡೋದಾದರೆ ಜನರಲ್ ಮೆರಿಟ್ಗೆ 4,718, 3A ಜನರಲ್ಗೆ 5,267, 3B ಜನರಲ್ಗೆ 6,391, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 6,908, 2A ಜನರಲ್ಗೆ 7,515, ಕ್ಯಾಟಗರಿ 1 ಇದ್ದರೆ 7,584, 2A ವಿತ್ ರೂರಲ್ ಕೋಟಾ ಇದ್ದರೆ 8,340,
ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಮ್ ಇದ್ದರೆ 10,092, 2B ಜನರಲ್ ಇದ್ದರೆ 11,786, SC ಜನರಲ್ ಇದ್ದರೆ 24,725, ST ಜನರಲ್ ಇದ್ದರೆ 27,988, SC ವಿತ್ ರೂರಲ್ ಕೋಟಾ ಇದ್ದರೆ 32,957. ಸೊ ಇದು ಡೇಟಾ ಸೈನ್ಸಿಂದ ಆಯಿತು. ಈಗ ನೆಕ್ಸ್ಟು ಟ್ರಿಪಲಿನ ವಿಡಿಯೋ ಪಾಸ್ ಮಾಡಿ, ಸೊ ನೀವು ಕಟ್ ಡೌನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಆಯಿತಾ. ನನಗೆ ಜಾಸ್ತಿ ಫೋನ್ ಕಾಲ್ಸ್ ಯಾವುದಕ್ಕೆ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡ್ತೀನಿ, ಅವಾಗ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಸೊ ನೀವು ವಿಡಿಯೋನ ನೋಡೋದಕ್ಕೆ ಪೇಷನ್ಸ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ನೀವು ಒಂದ್ಸತಿ ನೀವು ಫೋನ್ ಮಾಡಿಬಿಟ್ಟು, ಸರ್ ನನಗೂ ಕ್ಯಾಟಗರಿ 1 ಬರುತ್ತೆ, ನನಗೆ ಈ ಕಾಲೇಜಲ್ಲಿ ಎಷ್ಟಿದೆ ಸರ್ ಕಟ್ ಆಫು, ನೋಡಿ ವಿಡಿಯೋನ ಫುಲ್ಲು ಡಿಸ್ಕಸ್ ಮಾಡಿದ್ದೀನಿ, ಆಯಿತಾ. ಸೊ ಇಸಿನ ಕ್ಲೀನಾಗಿ ನೋಡೋಣ. ಸೊ ಜನರಲ್ ಮೆರಿಟ್ಗೆ 6361, 3B ಜನರಲ್ಗೆ 7717, 3A ಜನರಲ್ಗೆ 8437, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 10,767, 3B ರೂರಲ್ಗೆ 11,026, 3A ರೂರಲ್ಗೆ 11,308, ಕ್ಯಾಟಗರಿ 1 ಇದ್ದರೆ 11,674, 2A ಜನರಲ್ಗೆ 11,679, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 12,570, 2A ವಿತ್ ರೂರಲ್ ಕೋಟಾ ಇದ್ದರೆ 12,707, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಮ್ ಇದ್ದರೆ 15,290, 2B ಜನರಲ್ ಇದ್ದರೆ 16,722, 2A ವಿತ್ ಕನ್ನಡ ಮೀಡಿಯಮ್ ಇದ್ದರೆ 16,877, 2B ವಿತ್ ರೂರಲ್ ಕೋಟಾ ಇದ್ದರೆ 32,320, ST ಜನರಲ್ ಇದ್ದರೆ 41,698, SC ಜನರಲ್ ಇದ್ದರೆ 43,299, ST ವಿತ್ ರೂರಲ್ ಕೋಟಾ ಇದ್ದರೆ 43,494, ST ವಿತ್ ಕನ್ನಡ ಮೀಡಿಯಮ್ ಇದ್ದರೆ 48,934, SC ವಿತ್ ರೂರಲ್ ಕೋಟಾ ಇದ್ದರೆ 50,744, SC ವಿತ್ ಕನ್ನಡ ಮೀಡಿಯಮ್ ಇದ್ದರೆ 51,798. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕಟ್ ಆಫ್ನ ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಸೈನ್ಸ್. ಸೊ ಇನ್ಫಾರ್ಮೇಷನ್ ಸೈನ್ಸು ಲಾಸ್ಟ್ ಇಯರಿಂದ ಟಾಪ್ ಕಾಲೇಜಸಲ್ಲಿ ಒಂದಿಷ್ಟು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ವರ್ಷ ಏನು ಕತೆ ಅಂತ ಇವರು ಸೀಟ್ ಅದು ಮ್ಯಾಟ್ರಿಕ್ಸ್ ಬಿಡ್ತಾರೆ, ಆವಾಗ ಗೊತ್ತಾಗುತ್ತೆ ಈ ವರ್ಷ ಏನು ಮಾಡ್ತಾರೆ ಅಂತ. ಸೊ ಜನರಲ್ ಮೆರಿಟ್ಗೆ 5707 ಇದೆ, 3A ಜನರಲ್ಗೆ 6682, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 6703, 3B ಜನರಲ್ ಇದ್ದರೆ 6722, 3B ವಿತ್ ರೂರಲ್ ಕೋಟಾ ಇದ್ದರೆ 7674, 3A ವಿತ್ ರೂರಲ್ ಕೋಟಾ ಇದ್ದರೆ 7689, ಕ್ಯಾಟಗರಿ 1 ಇದ್ದರೆ 8502, 2A ಜನರಲ್ ಇದ್ದರೆ 8570, 2A ವಿತ್ ರೂರಲ್ ಕೋಟಾ ಇದ್ದರೆ 8587, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಮ್ ಇದ್ದರೆ 11,000, 2B ಜನರಲ್ ಇದ್ದರೆ 11,727, 2A ವಿತ್ ಕನ್ನಡ ಮೀಡಿಯಮ್ ಇದ್ದರೆ 16,16615, ಸೊ SC ಜನರಲ್ ಇದ್ದರೆ 33,475, ST ಜನರಲ್ ಇದ್ದರೆ 36,752, ST ವಿತ್ ರೂರಲ್ ಕೋಟಾ ಇದ್ದರೆ 37,853, SC ವಿತ್ ಕನ್ನಡ ಮೀಡಿಯಮ್ ಇದ್ದರೆ 44,157, SC ವಿತ್ ರೂರಲ್ ಕೋಟಾ ಇದ್ದರೆ 48,262, ಆಯಿತಾ. ಸೊ ಮೆಕ್ಯಾನಿಕಲ್ಲು, ಮೆಡಿಕಲ್ ಎಲೆಕ್ಟ್ರಾನಿಕ್ಸು, ರೋಬೋಟಿಕ್ಸು ವಿಡಿಯೋನ ಪಾಸ್ ಮಾಡಿ ನಿಮ್ಮ ರ್ಯಾಂಕ್ಗೆ ಕಟ್ ಆಫ್ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಈ ವಿಡಿಯೋನೆಲ್ಲ ಸೇವ್ ಮಾಡ್ಕೋತಾ ಇರಿ, ಯಾಕೆಂದರೆ ಇಷ್ಟು ಡೀಟೇಲಾಗಿ ಯಾರೂ ಮಾಡೋದಿಲ್ಲ, ಆಯಿತಾ. ನಾವು ಕ್ಲೀನಾಗಿ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಅಕಾರ್ಡಿಂಗ್ ಟು ದೇರ್ ಕ್ಯಾಟಗರಿನೇ ಹಾಕಿದ್ದೀವಿ. ನಮ್ಮ ಪೇಯ್ಡ್ ಬ್ಯಾಚಲ್ಲಂತೂ ನೀವು ಎಷ್ಟೆಲ್ಲ ಕಷ್ಟಪಡೋದೇ ಬೇಡ, ಕಟ್ ಆಫ್ಗೆಲ್ಲ ನಿಮಗೆ ಕ್ಯಾಟಗರಿ ವೈಸೇ ಕಟ್ ಆಫ್ ಹಾಕಿದ್ದೀವಿ. ಅದು ರೌಂಡ್ 1, ರೌಂಡ್ 2, ರೌಂಡ್ 3 ಒಂದು ಸಿಂಗಲ್ ಲೈನಲ್ಲಿ ಸಿಗುತ್ತೆ. ಎಕ್ಸಾಂಪಲ್ RV ಕಾಲೇಜ್ CS ನೋಡ್ತಾ ಇದ್ದೀರಾ. ಸೊ ಒಂದು ಕ್ಯಾಟಗರಿ 1 ರೌಂಡ್ 1ಗೆ ಏನೋ ಇತ್ತು ರ್ಯಾಂಕು, ರೌಂಡ್ 2ಗೇನು, ರೌಂಡ್ 3ಗೇನು, ನನಗೆ ಸಿಗುತ್ತಾ ಇಲ್ವ ಅಂತ ಮೊದಲನೇ ಸತಿ ಹಿಂಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅಷ್ಟು ಸಿಂಪಲ್. ಸೊ ಇಡೀ ಕರ್ನಾಟಕದಲ್ಲಿ ಯಾರೂ ರೌಂಡ್ ಇಷ್ಟು ಕ್ಲೀನಾಗಿ ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ. ನಾವಂತೂ ತುಂಬ ಎಫರ್ಟ್ ಹಾಕಿ ರೌಂಡ್ 1ಗೆ ರೌಂಡ್ 2ಗೆ ಮಾಡೋಷ್ಟರಲ್ಲೇ 3 ವಾರ ಬೇಕು ಅಂದರೆ ರೌಂಡ್ 3ಗೆ ಮಾಡೋದಕ್ಕೆ ತಿಂಗಳಗಟ್ಟಲೆ ಬೇಕು. ಅದು ಒಂದೇ ಲೈನಲ್ಲಿ ಬರೋಂಗೆ ಮಾಡೋದಕ್ಕೆ ಇನ್ನೂ ಎಫರ್ಟ್ ಆಗುತ್ತೆ. ನಮ್ಮ ಎಫರ್ಟ್ಸ್ ಟಾಪ್ ನಾಚ್ ಇದೆ, ಆ್ಯಂಡ್ ನಮ್ಮ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ಮೆಂಟು ಟಾಪ್ ನಾಚೇ ಆಗುತ್ತೆ, ಅದರಲ್ಲಿ 2 ಪ್ರಶ್ನೆ ಇಲ್ಲ, ಆಯಿತಾ. ಸೊ ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿ ಈ ಬ್ಯಾಚ್ಗೆ ಎನ್ರೋಲ್ ಆಗಿ. ಫೀಸ್ ನಿಮ್ಗೆ ಅಫೋರ್ಡಬಲ್ ಅನ್ಸಿದ್ರೆ ಮಾತ್ರ ಜಾಯ್ನ್ ಆಗಿ, ಇಲ್ಲ ಅಂದರೆ ಬೇಡ, ಆಯಿತಾ. ಸೊ ಮುಂದೆ ಯಾವ ಕಾಲೇಜಿನ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ಕಾಲೇಜಿಂದು ವಿಡಿಯೋ ನಾನು ತೊಗೊಂಬರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabharana signing off with a smile. I'll meet you guys in the next video. Until then,
ಹ್ಯಾವ್ ಅ ನೈಸ್ ಡೇ. ಬಾಯ್.